ರಾಜಪ್ಪ, ಈಗ ನೋವು ಹೇಗಿದೆ? ಹಣ್ಣು ತಿಂದ್ಯಾ? ಕಷಾಯ ಏನಾದ್ರೂ ಕಾಯಿಸ್ಕೊಡ್ಲಾ? ಮಾತ್ರೆ ತಗೊಂಡಿದ್ಯಾ ತಾನೆ? ಶಾಂತಮ್ಮ, ಎಲ್ಲನೂ ಆಗಿದೆ. ಸದ್ಯಕ್ಕೆ ನನ್ಗೇನು ಬೇಡ. ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದೆಯೋ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯ. ನಿನ್ನ ಋಣನ ಯಾಕೆ ತೀರಿಸ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ರಾಜಪ್ಪ, ತೀರ್ಸಕ್ಕಾಗೋದು ಹಣ ಮಾತ್ರ, ಋಣನಲ್ಲ. ಅಲ್ಲ, ನೀನು ಅಷ್ಟೊತ್ತಿನ ರಾತ್ರಿಲಿ ಕಾಡಿಗೆ ಯಾಕೆ ಹೋಗಿದ್ದೆ? ಬೇಟೆಗೆ ಅಂತ ನಮ್ಮ ಅಳಿಯಂದ್ರು, ಯಜಮಾನ್ರು, ಮುತ್ತಣ್ಣ ಎಲ್ಲ ಹೋಗಿದ್ರು. ನೀನ್ ಅದ್ ಯಾವಾಗ ಹೋಗಿದ್ದೆ ಅಂತ ನಾನ್ ನೋಡ್ಲೇ ಇಲ್ವಲ್ಲ? ಅದು ಶಾಂತಮ್ಮ, ಹಾ, ಯಜಮಾನ್ರು ಶಿಕಾರಿಗೆ ಅಂತ ಹೋದ್ರಲ್ಲ, ಅವ್ರ ಹಿಂದೆ ನಾನು ಹೋಗ್ಬಿಟ್ಟೆ. ರಾಜಪ್ಪ, ಅಲ್ಲಿ ಒಂದು ಕಾಗೆ ಕೂತಿದೆ, ನಿನ್ಗೇನಾದ್ರೂ ಕಾಣಿಸ್ತಿದ್ಯಾ? ಎಲ್ಲಿ ಶಾಂತಮ್ಮ? ಕಾಣ್ತಾ ಇಲ್ವಲ್ಲ? ಹೌದಲ್ವಾ? ನಾನು ಕಾಣಿಸೋದು ಬೇರೆಯವರು ಕಾಣಿಸ್ಬೇಕು ಅಂತ ಏನಿಲ್ವಲ್ಲ. ಯಾಕೆಂದ್ರೆ ಇದು ಹಾಲು ಜೇನು ನೇಷನ್. ಏ ಶಾಂತಮ್ಮ, ಅದೇನದು ಹಾಲು ಜೇನು ನೇಷನ್ನು? ಏನೋ ಗೊತ್ತಿಲ್ಲ ರಾಜಪ್ಪ, ಅದೇನ್ ನೇಷನ್ನು ಅದೇನ್ ರೇಷನ್ನು. ಆದ್ರೆ ನನಗ್ ಕಾಣ್ತಿರೋದೆಲ್ಲ ಕಾಣಿಸ್ದೇ ಇರೋಂಗೆ, ಕಾಣಿಸ್ದೇ ಇರೋದೆಲ್ಲ ಕಾಣ್ತಿರೋ ಹಂಗೆ. ಆ ಭ್ರಮೆ ನನಗ್ ಕಾಡ್ತಿದೆ ಈಗ. ಓ, ಭ್ರಮೆ ನಿಜ. ಈ ಪ್ರೀತಿ ಬಿದ್ದವ್ರಿಗೆ ಹೀಗೆ ಹಾಲು ಜೇನು ರೇಷನ್ನು ಆಗತ್ತೆ. ಕಾಣದೇ ಇರೋದೆಲ್ಲ ಕಾಣಿಸತ್ತೆ, ಸಿಗದೆ ಇರೋದೆಲ್ಲ ಸಿಗತ್ತೆ. ರಾಜಪ್ಪ, ಮೆತ್ತಿಗೆ ಸರಿ ಹೋಯ್ತು ರಾಜಪ್ಪ. ಈ ಕಾಯಿಲೆ ನಾನೊಬ್ಬಳಿಗೆ ಇರೋದು ಅಂತ ಅನ್ಕೊಂಡಿದ್ದೆ. ನಿನ್ಗೂ ಇದೆಯಾ? ಕರ್ಮ ಕರ್ಮ. ಅದೇನ್ ಹಾಲು ಜೇನೋ, ಅದೇನ್ ರೇಷನ್ನೋ, ಅದೇನ್ ನೇಷನೋ. ನನಗಂತೂ ಇತ್ತೀಚೆಗೆ ಏನ್ ನೋಡ್ತಿದ್ದೀನಿ, ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ರಾಜಪ್ಪ, ನನ್ಗೆ ಅಡುಗೆ ಮನೇಲಿ ಕೆಲಸ ತುಂಬಾ ಇದೆ, ನೀನು ಆರಾಮಾಗಿರೋ. ಏನಾದ್ರು ಬೇಕಾದ್ರೆ ಹೇಳು ರಾಜಪ್ಪ, ತಂದ್ಕೊಡ್ತೀನಿ. ಹಾ ಶಾಂತಮ್ಮ. ಈ ಶಾಂತಮ್ಮ ಅದೇನ್ ಹೇಳೋದು ಒಂದು ಅರ್ಥ ಆಗ್ಲಿಲ್ಲ. ಆದ್ರೆ ಮಾರ್ಗಿ ಈ ಗಾಯಕ್ಕೆ ನಿನ್ನ ನೆನಪೇ ಮುಲಾಮು.